ಏಕೆಂದರೆ ಬೆಂಗಳೂರಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿದ್ದಾವೆ. ಆದರೂ ಕೂಡ ಅದನ್ನೆಲ್ಲ ತ್ಯಜಿಸಿ ನಾವು ಈ ಕಾರ್ಯಕ್ರಮದಲ್ಲಿ ಇರ್ತೇವೆ ಅಂತೇಳಿ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ ಎಲ್ಲ ನಮ್ಮ ಅತಿಥಿಗಳು. ವಿಸಿಟ್ ಕೊಟ್ಟಿದ್ದೇವೆ. 46 ಗ್ರಾಮಗಳಿಂದಲೂ ಕೂಡ ತುಂಬ ಒಳ್ಳೆಯ ರೀತಿಯಿಂದ ಇದಕ್ಕೆ ಪ್ರತಿಕ್ರಿಯೆ ಬರ್ತಾ ಇದೆ. ಬಹಳಷ್ಟು ಜನರು ಈ ಕಾರ್ಯಕ್ರಮಗಳು ಪದೇ ಪದೇ ಆಗಲಿ ನಿರಂತರವಾಗಿ ಆಗಲಿ, ನೀವು 9 ವರ್ಷಗಳಿಂದ ಯಾವ ಮಾಡಿದ್ದೀರಿ, ಇದು 9 ವರ್ಷದಿಂದ ನಾವು ಪ್ರವಚನವನ್ನು ಆ ರೀತಿಗೆ ನಾವು ಆಧಾರದಿಂದ ಕಾಯ್ದಿದ್ದೇವೆ ಎನ್ನುವ ಒಂದು ಮಾತುಗಳು ಬರುವುದಾಗಿದೆ. ಸೊ 46 ಹಳ್ಳಿಗಳಿಂದ ಗ್ರಾಮಗಳಿಂದ ಜನರು ಬರ್ತಾ ಇದ್ದಾರೆ. ಗ್ರಾಮಗಳಿಂದ 500 ಜನ ಬರಬಹುದು. ಮತ್ತು ಸ್ಥಳೀಯ ಮಟ್ಟದಲ್ಲಿ ಮಿನಿಮಮ್ 5 ರಿಂದ 6,000 ಜನ ಬರಬಹುದು. 6,000 ಜನರಿಗೆ ಮುಗಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಅಂಬೇಡ್ಕರ್ ಸರ್ಕಲ್ನಲ್ಲಿ ಕೂಡ ನಾವು ಧ್ವನಿವರ್ಧಕವನ್ನು ಬಳಕೆ ಮಾಡ್ತಾ ಇದ್ದೇವೆ. ಅಲ್ಲಿಯ ತನಕ ನಮ್ಮ ಧ್ವನಿವರ್ಧಕ ತಲುಪುತ್ತದೆ. ಅಲ್ಲಿ ನೆರವೇರಿರುವಂಥ ಎಲ್ಲ ಜನರು ಕೂಡ ಅದನ್ನು ಆಲಿಸಬಹುದು. ಆ ರೀತಿಯಾದಂಥ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸಂಚಾಲಕರಾಗಿರುವಂತಹ ಹುಸೇನ್ ಪಟೇಲ್ ಅವರಿಗೂ ಕೂಡ ಸ್ವಾಗತವನ್ನು ಕೊಡುತ್ತೇನೆ. ಮುಸ್ಲಿಂ ಸಮಾಜದ ಮುಖಂಡರಾಗಿರುವಂತಹ ಸುಶೀಲ್ ಅಹಮದ್ ರಾಜೇವರಿಗೂ ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಸ್ವಾಗತವನ್ನು ಕೊಡ್ತಾ ಇದೆ. ಅದೇ ರೀತಿಯಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಯಾಗಿರುವಂತಹ ಮತ್ತು ಈ ಪ್ರವಚನದ ಸಹಸಂಚಾಲಕರು ಆಗಿರುವಂತಹ ಕಾಸಿಮನಿ ಸಹ ಮತ್ತು ಇವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇರುವಂತಹ ಎಲ್ಲ ನಮ್ಮ ಪತ್ರಕರ್ತ ಬಂಧುಗಳಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಆತ್ಮೀಯ ಸಹೋದರರೇ, ತಾವೆಲ್ಲರೂ ನೋಡಿರುವ ಹಾಗೆ 3 ದಿನಗಳ ಕಾಲ ನಗರದಲ್ಲಿ ಈ ಚನ್ನಬಸವ ದೇವಸ್ಥಾನ ನಗರದಲ್ಲಿ ಸಾರ್ವಜನಿಕ ಸೌಹಾರ್ದ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಇದು ಪ್ರತಿನಿತ್ಯ ಸಾಯಂಕಾಲ 7 ರಿಂದ 9 ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಎಲ್ಲ ಪೂರ್ವ ಸಿದ್ಧತಾ ಕ್ರಮಗಳು ಈಗಾಗಲೇ ನಗರದಲ್ಲಿ ಹಮ್ಮಿಕೊಂಡಿದ್ದೇವೆ. ನಾನು ನಮ್ಮ ಮುಂದೆ ಇನ್ನೊಂದು ಮಾತನ್ನು ಹೇಳ್ತಾ ಇದ್ದೇನೆ. ಅದು ಎಲ್ಲ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಕೂಡ ಬಂದು ಇಲ್ಲಿ ಆಲಿಸಲಿಕ್ಕೆ ಮುಕ್ತವಾದಂತಹ ಅವಕಾಶವಿದೆ. ನಾನು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ವಿನಂತಿಸಿಕೊಳ್ಳುವುದು ಏನೆಂದರೆ, ವಿವಿಧ ಗ್ರಾಮದಿಂದ ಬರುವ ಎಲ್ಲ ಸಹೋದರ ಸಹೋದರಿಯರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಅಲ್ಲಿಂದ ಊರಿಂದ ಬಂದವರು ಕೂಡ ಊಟದ ವ್ಯವಸ್ಥೆಯೂ ಕೂಡ ನಾವು ಇಲ್ಲಿ ಅಲ್ಪೋಪಹಾರದ ವ್ಯವಸ್ಥೆಯೂ ಕೂಡ ನಾವು ಮಾಡ್ತಾ ಇದ್ದೇವೆ. ಹೊರಗಿನಿಂದ ಬಂದ ಅತಿಥಿಗಳಿಗೆ ಮಾತ್ರ. ಸೊ ಪಾರ್ಕಿಂಗ್ನ ವ್ಯವಸ್ಥೆಯೂ ಕೂಡ ತುಂಬ ಒಳ್ಳೆಯ ರೀತಿಯಿಂದ ನಡೀತಾ ಇದೆ. ಈಗಾಗಲೇ ಗ್ರೌಂಡ್ ಎಲ್ಲ ಸುಸಜ್ಜಿತವಾದಂತಹ ಗ್ರೌಂಡ್ ನಿರ್ಮಾಣವಾಗ್ತಾ ಇದೆ. ಇಂದು ಸಾಯಂಕಾಲದವರೆಗೆ ಅಥವಾ ನಾಳೆ ಬೆಳಿಗ್ಗೆಯವರೆಗೆ ಗ್ರೌಂಡ್ ಹಾಗೂ ಎಲ್ಲ ಚೇರ್ಸ್ ಅರೇಂಜ್ಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ. ಅದೇ ರೀತಿಯಾಗಿ ನಗರದಲ್ಲಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೂ ಕೂಡ ನಾವು ಈ ಮೂಲಕ ವಿನಂತಿಸಿಕೊಳ್ಳುವುದು ಏನೆಂದರೆ, ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದ ಮುಖಂಡರಿಗೂ ನಾವು ಕರೀತಾ ಇದ್ದೇವೆ ಮತ್ತು ಎಲ್ಲ ಜನಾಂಗದ ಎಲ್ಲ ಸಮುದಾಯದ ಸರ್ವ ಜನಾಂಗದ ಶಾಂತಿಯ ಕೂಡ ನಿರ್ಮಿಸಲಿಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ತಮ್ಮಲ್ಲಿ ವಿನಂತಿಸುವುದೇನೆಂದರೆ, ತಾವೆಲ್ಲರೂ ಕೂಡ ಅವರ ಸಹೋದರಿಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ಪ್ರತಿದಿನ ನಾಳೆ ಈಗ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ. ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ಸಚಿವರಾಗಿರುವಂತಹ ಸಕ್ಕರೆ ಗಣಿ ಮತ್ತು ಕೃಷಿ ಮಾರುಕಟ್ಟೆ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಿರ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಡೆಗಲ್ಲದ ಶ್ರೀ ಗೌತಮೇಶ್ವರ ಮಠದ ಪೀಠಾಧಿಪತಿಗಳಾಗಿರುವಂತಹ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಕೂಡ ಅತೀವ ಸಾನ್ನಿಧ್ಯರಾಗಿ ಆಗಿರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ನಗರದ ಶ್ರೀ ಕಾಕಟೇಶ್ವರ ಮಠದ ಪೀಠಾಧಿಪತಿಗಳಾಗಿರುವಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯರಾಗಿ ಆಗಿರುತ್ತಾ ಇದ್ದಾರೆ. ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಇನ್ನೋರ್ವ ಸಾನ್ನಿಧ್ಯರಾಗಿ ಫಾದರ್ ರಾಬರ್ಟ್ ಕ್ಲಾಸರ್ ಕೂಡ ಆಗಿರುತ್ತಾ ಇದ್ದಾರೆ. ಸೈಯದ್ ಶಕೀಲ್ ಅಹಮದ್ ಖಾಜಿರ್ ಅವರು ಕೂಡ ಸಾನ್ನಿಧ್ಯ ಸ್ಥಾನವನ್ನು
ಕಾರ್ಯಕ್ರಮದ ಉದ್ಘಾಟನೆ ಜನಾಬ್ ಮೆಹಬೂಬ್ ಆಲಂ ಬಡಗನ್, ವಲಯ ಸಂಚಾಲಕರು ಜಮಾತ್ ಇಸ್ಲಾಮಿ ಹಿಂದ್ ಬೆಳಗಾವಿ, ಇವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ನಾವು ಎಲ್ಲರೂ ಕೂಡ ಮೊದಲೊಮ್ಮೆ ಇದೇ ಒಂದು ವಿನಂತಿ ಮಾಡಿಕೊಳ್ಳುವುದು ಏನೆಂದರೆ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ತಾಳಿಕೋಟೆಯ ಶ್ರೀ ಶರಣಬಸವ ದೇವಸ್ಥಾನ ಮೈದಾನದಲ್ಲಿ ಒಂದು ಉದಾಹರಣೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಇಲ್ಲಿಯ ನಾವೇನು ವಿಷಯಗಳನ್ನು ಸೆಲೆಕ್ಟ್ ಮಾಡಿದ್ದೇವೆ. ಅಮಲು ಮುಕ್ತ ಸಮಾಜ, ನಾಳೆಯ ಒಂದು ಉದ್ಘಾಟನಾ ಕಾರ್ಯಕ್ರಮದ ಸಬ್ಜೆಕ್ಟ್ ಅದು ಅಮಲು ಮುಕ್ತ ಸಮಾಜ ಎಂಬ ವಿಷಯದ ಮೇಲೆ. ಇದಕ್ಕೆ ಮುಖ್ಯ ಪ್ರವಚನಕಾರರಾಗಿ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೊಹಮ್ಮದ್ ಕುಯಿ ಅವರು, ರಾಜ್ಯ ಜಮಾತ್ ಇಸ್ಲಾಮಿ ಹಿಂದಿನ ಸಂಚಾಲಕರು ಆಗಿರುವಂತಹ, ರಾಜ್ಯ ಉಪಸಂಚಾಲಕರಾಗಿರುವಂತಹ ಹಾಗೂ ಶಾಂತಿ ಪ್ರಕಾಶನ ವ್ಯವಸ್ಥಾಪಕರಾಗಿರುವಂತಹ, ಮಂಗಳೂರಿನ ಖ್ಯಾತ ವಾಗ್ಮಿಗಳು ಆಗಿರುವಂತಹ ಲಾಲ್ ಹುಸೇನ್ ತಂಗಲ್ ಅವರು ಈ ಪ್ರವಚನವನ್ನು ನೀಡಲಿದ್ದಾರೆ. ಅದೇ ರೀತಿಯಾಗಿ ನಾನು ಎಲ್ಲ ಪತ್ರಕರ್ತ ನಮ್ಮ